ಕರ್ನಾಟಕ ಟಿವಿ ಜನಪರ ನ್ಯಾಯಪರ. ಅಡಿಕೆ ಬೆಳೆ ಕುರಿತಾಗಿ ಕೇಂದ್ರ ಸರ್ಕಾರ ಮುಂದುವರಿಸುತ್ತಿರುವ ಅಧ್ಯಯನವನ್ನ ಹೊರತುಪಡಿಸಿ ಅಡಿಕೆ ಬೆಲೆಯಲ್ಲಿ ಏರುವಿಕೆ ಕಾಣುತ್ತಿದ್ದಂತೆ ವಿಶ್ವ ಆರೋಗ್ಯ ಸಂಸ್ಥೆ ಅಡಿಕೆ ಬಗ್ಗೆ ತಪ್ಪು ಮಾಹಿತಿ ಹರಡ್ತಾ ಇದೆ ಅಂತ ಶಾಸಕ ಆರಗ ಜ್ಞಾನೇಂದ್ರ ಹೇಳಿದ್ದಾರೆ. ಈ ಸಂಬಂಧ ನಗರದಲ್ಲಿ ಮಾತನಾಡಿದರು. ಸಾವಿರಾರು ವರ್ಷ ಇತಿಹಾಸವಿರುವ ಅಡಿಕೆ ಕುರಿತಂತೆ ಅಪಪ್ರಚಾರವನ್ನ ಸಹಿಸಲು ಸಂಶೋಧನೆಯ ಫಲಿತಾಂಶ ಬರೋ ತನಕ ಇಂತಹ ತಪ್ಪು ಮಾಹಿತಿಯ ತಡೆ ನೀಡಲು ಸುಪ್ರೀಂ ಕೋರ್ಟ್ ಆದೇಶ ಕೊಡಬೇಕು. ಅಡಿಕೆಯಿಂದ ಬದುಕು ನಡೆಸುವ ಲಕ್ಷಾಂತರ ಕುಟುಂಬಗಳ ಬದುಕು ಹಾನಿಗೊಳಗಾಗಬಾರದು ಎಂದಿದ್ದಾರೆ. ಇದೇ ತಿಂಗಳ 16ನೇ ತಾರೀಕು ಶ್ರೀಲಂಕಾದಲ್ಲಿ ಸಮಾಪನಗೊಂಡಂಥ ವಿಶ್ವ ಆರೋಗ್ಯ ಸಂಸ್ಥೆಯ ಸಮಾವೇಶ ಅಡಿಕೆಯ ಬಗ್ಗೆ ಅನೇಕ ಕಠಿಣವಾದಂಥ ಕ್ರಮಗಳ ಬಗ್ಗೆ ಸಮಾಲೋಚನೆಯನ್ನು ನಡೆಸಿರ್ತಕ್ಕಂಥದ್ದು ಮಾಧ್ಯಮದಲ್ಲಿ ಬಂದಿದೆ. ನನಗೆ ಆಶ್ಚರ್ಯ ಆಗ್ತದೆ. ಸಾವಿರಾರು ವರ್ಷಗಳ ಇತಿಹಾಸ ಭಾರತೀಯರಾದಂಥ ನಮಗೆ ಅಡಿಕೆಯೊಂದಿಗೆ ಇದೆ. ಅಡಿಕೆಯನ್ನು ಅಗಿತಾ ಇದ್ದಂಥವ್ರು, ಅಡಿಕೆ ವೀಳ್ಯದೆಲೆ ಸುಣ್ಣವನ್ನು ಉಪಯೋಗಿಸ್ತಿದ್ದಂಥವ್ರಿಗೆ ಯಾರಿಗೂ ಓರಲ್ ಕ್ಯಾನ್ಸರ್ ಬಂದಿರತಕ್ಕಂಥದ್ದು ಇಲ್ಲ. ಅದರ ಜೊತೆಗೆ ಹೊಗೆ ಸೊಪ್ಪು ಗುಟ್ಕಾ ಆಗಿರುವಂಥವರಿಗೆ ಬಂದಿರಬಹುದು. ನಾನು ಅದನ್ನು ನಿರಾಕರಿಸೋದಿಲ್ಲ. ನಾನು ಹೇಳ್ತೀನಿ, WHO ಕಳೆದ 7-8 ವರ್ಷದಿಂದ ಅಡಿಕೆಯ ಬಗ್ಗೆ ವಿಶೇಷವಾದಂಥ ಕ್ರಮಗಳ ಬಗ್ಗೆ ಪ್ರಸ್ತಾಪನೆ ಮಾಡ್ತಾನೇ ಇದೆ. ಇದನ್ನು ನಂಬಿ ಹಿಂದೆ UPA ಸರ್ಕಾರ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಕೊಟ್ಟಿದೆ ಅಡಿಕೆಯಲ್ಲಿ ಕ್ಯಾನ್ಸರ್ ಇದೆ ಅಂತ. ಆ ಕೇಸ್ ಇನ್ನೂ ನಡೀತಾ ಇದೆ. ಇದರ ಹಿನ್ನೆಲೆಯಲ್ಲಿ ಇವತ್ತಿನ ಕೇಂದ್ರ ಸರ್ಕಾರ ಅಡಿಕೆಯಲ್ಲಿ ಏನು ಗುಣ ಇದೆ ಅನ್ನುವಂಥದ್ರ ಬಗ್ಗೆ ಸಂಶೋಧನೆಗೆ ಅನೇಕ ವಿಶ್ವವಿದ್ಯಾನಿಲಯಗಳ ಜೊತೆಗೆ ಮತ್ತು ಆರೋಗ್ಯ ಸಂಸ್ಥೆಗಳ ಜೊತೆಗೆ ಒಪ್ಪಂದ ಮಾಡ್ಕೊಂಡಿದೆ. ಅದು ಇವತ್ತು ನಡೀತಾ ಇದೆ. ಹಾಗಾಗಿ ಅಡಿಕೆ ಬೆಳೆಗಾರರನ್ನು ಪದೇ ಪದೇ ಹೆದರಿಸುವಂಥ, ಅಡಿಕೆ ಬೆಳೆಗೆ ಬೆಲೆ ಜಾಸ್ತಿ ಆದಾಗೆಲ್ಲ WHO ಇದನ್ನು ಪ್ರಸ್ತಾಪ ಮಾಡ್ತಾ ಇದೆ ಅಂದರೆ ವಿಶ್ವ ಆರೋಗ್ಯ ಸಂಸ್ಥೆ ಯಾವ ಲಾಬಿಯ ಪ್ರಭಾವಕ್ಕೊಳಗಾಗಿದೆ ಅನ್ನುವಂಥದ್ದು ತನಿಖೆ ಆಗಬೇಕಾಗ್ತದೆ. ಇವತ್ತು ಅನುಮಾನ ವಿಶ್ವ ಆರೋಗ್ಯ ಸಂಸ್ಥೆಯ ಬಗ್ಗೆನೇ ಬರ್ತಾ ಇದೆ. ಇವತ್ತು ನೋಡಿ, ಸುಮಾರು 70,000 ರೂಪಾಯಿವರೆಗೆ ಹೋಗ್ತಾ ಇದೆ ಅಡಿಕೆ, ಇಡೀ ಅಡಿಕೆಯ ರೇಟು. ಇಷ್ಟು ಮೇಲೆ ಹೋದಾಗೆಲ್ಲ ಇಂಥ ಅವಘಡಗಳು ಸಂಭವಿಸ್ತಾನೆ ಇದ್ದಾವೆ. ಈ ಲಾಬಿ ತನ್ನ ಕಾರ್ಯತಂತ್ರವನ್ನು ರೂಪಿಸ್ತಾ ಇದೆ ಅಂತ ಹೇಳಿ ನಮ್ಗೆ ಅನಿಸ್ತಾ ಇದೆ. ಕೇಂದ್ರ ಸರ್ಕಾರದ ಜೊತೆಗೆ ಇತ್ತೀಚೆಗೆ ಮಾತಾಡಿದ್ದೇವೆ. ಆ ರಿಪೋರ್ಟು ಬರುವವರೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಕೇಸಿಗೆ ತಡೆಯನ್ನು ಕೊಡಬೇಕು ಅಂತ ವಿನಂತಿ ಮಾಡ್ಕೊಳ್ಬೇಕು ಅಂತೇಳಿ ಹೇಳಿ ಕೇಂದ್ರ ಸರ್ಕಾರದಲ್ಲಿ ಕೂಡ ವಿನಂತಿ ಮಾಡ್ಕೊಂಡಿದ್ದೇವೆ. ಆ ಸಂಶೋಧನೆಯ ಫಲಿತಾಂಶಗಳು ಬರಲಿ. ಇವತ್ತು ಲಕ್ಷಗಟ್ಟಲೆ ಜನ ಭಾರತ, ಮಾಲ್ಡೀವ್ಸು, ಶ್ರೀಲಂಕಾ, ಮ್ಯಾನ್ಮಾರ್ ಇಂಥ ಭೂತಾನ್ ಅನೇಕ ರಾಷ್ಟ್ರಗಳಲ್ಲಿ ಅಡಿಕೆಯನ್ನು ಬೆಳೀತಾ ಇದ್ದಾರೆ. ಇದರ ಹಿಂದಕ್ಕೆ ಲಕ್ಷ ರೈತ ಕುಟುಂಬಗಳಿದ್ದಾವೆ. ಅಡಿಕೆಯನ್ನೇ ನಂಬಿ ಅವರ ಅಭಿಪ್ರಾಯದಲ್ಲಿ ವಿಶ್ವಸಂಸ್ಥೆಯ ಒತ್ತಡಕ್ಕೆ ಮಣಿಯದೆ ಕೇಂದ್ರ ಸರ್ಕಾರ ಸಂಶೋಧನೆಯ ಫಲಿತಾಂಶ ಬರೋ ತನಕ ಸಮನ್ವಯದಿಂದ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಇವೆಲ್ಲದರ ಜೀವನ್ಮರಣದ ಪ್ರಶ್ನೆ. ಹಾಗಾಗಿ ಯಾವುದೇ ಕಾರಣಕ್ಕೆ ವಿಶ್ವಸಂಸ್ಥೆಯ ಆಗ್ರಹಕ್ಕೆ ಮಣಿಬಾರದು. ತನ್ನ ಸಂಶೋಧನೆಗೆ ಏನು ಒಳಪಡಿಸಿದ್ದೀರಿ ಅದರ ಫಲಿತಾಂಶ ಬಂದ ನಂತರ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಬೋದು ಅಂತೇಳಿ ಹೇಳಿ ಈ ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೇನೆ. ವಿಶ್ವ ಆರೋಗ್ಯ ಸಂಸ್ಥೆಯ ಹಿಂದಿರುವ ಲಾಬಿ ಇವತ್ತು ಏನು ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಕೇಂದ್ರ ಸರ್ಕಾರ ನಿಗಾವಹಿಸಿ ಅದನ್ನು ಆ ಗುಟ್ಟನ್ನು ಹೊರಗೆ ತರಬೇಕು, ಎನ್ಕ್ವೈರಿ ಮಾಡಬೇಕು ಈ ಬಗ್ಗೆ ಅಂತೇಳಿ ನಾನು ಆಗ್ರಹಿಸ್ತೀನಿ.